ಟ್ಯಾಕ್ಸ್ ಫೈಲಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ US ಮಾರ್ಕೆಟಲ್ಲಿ ಅಥವಾ ಫಾರಿನ್ ಶೇರ್ಸ್ ಎಲ್ಲೇ ಆಗಿದ್ರು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಅದನ್ನ ಇನ್ಕಮ್ ಟ್ಯಾಕ್ಸಲ್ಲಿ ಯಾವ್ಯಾವ ಸ್ಕೆಡ್ಯೂಲ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತೋರಿಸೋಕ್ಕೆ ಬಂದಿದ್ದೀನಿ. ಅಗೇನ್ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ ಮುಂದಿನ ಹಣಕಾಸು ವರ್ಷನ ಮಾಡೋಣ. ಯಾಕೆಂದರೆ ಆಲ್ರೆಡಿ ಈಗ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು 31 ಜುಲೈದಿತ್ತು. ಸೊ ಲೇಟಾಗಿ ಬಂದಿದ್ದೀನಿ. ಆದರೂ ಕೂಡ ಇದು ಗೊತ್ತಿರಲಿ ನಿಮಗೆ. ಕೊನೆ ಟೈಮಲ್ಲಿ ಅವಸರದಲ್ಲಿ ಮಾಡುವಂಥದ್ದಲ್ಲ, ಮುಂದಿನ ವರ್ಷ ನಿಮಗೆ ಗೊತ್ತಿರಬೇಕು. ತುಂಬ ಒಂದು ರೂಲ್ಸು ಕೂಡ ತುಂಬ ಕಷ್ಟ ಇದೆ, ತುಂಬ ಈಸಿಯಾಗಿಲ್ಲ ಇದರಲ್ಲಿ ರೂಲ್ಸು. ಸೊ ಯಾವ್ಯಾವ ಸ್ಕೆಡ್ಯೂಲ್ಗಳು ಮಾಡಬೇಕು ಅಂದರೆ ನೋಡಿ, ಸ್ಕೆಡ್ಯೂಲ್ಗಳು ನಿಮಗೆ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಬರುತ್ತೆ. ನಿಮಗೆ ಯಾವುದಾದ್ರು ಸ್ಕೆಡ್ಯೂಲ್ ಮಿಸ್ ಆಗಿದೆ ಅಂದರೆ ಲಾಸ್ಟಿಗೆ ಬಂದು ನೀವು ಇಲ್ಲಿ ಆ್ಯಡ್ ಮೋರ್ ಸ್ಕೆಡ್ಯೂಲ್ಸ್ ಅಂದರೆ ನಿಮಗೆ ಕಂಪ್ಲೀಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ ಸ್ಕೆಡ್ಯೂಲ್ ಬೇಕೋ ಅದನ್ನ ಆ್ಯಡ್ ಮಾಡ್ಕೊಳ್ಳೋ ಅವಕಾಶ ಇರುತ್ತಲ್ವಾ. ಸೊ ಈಗ ಫಾರಿನ್ ಅಸೆಟ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಅದನ್ನ ವಿಡ್ರಾ ಮಾಡಿರಬೇಕು ಅಂತಿಲ್ಲ, ನೀವು ಹೋಲ್ಡ್ ಮಾಡಿದ್ರೆ. ಇವಾಗ ಕಂಪ್ನಿಗಳಲ್ಲಿ, ಕೆಲವೊಂದು ಕಂಪ್ನಿಗಳಲ್ಲಿ ಸ್ಟಾರ್ಟಪ್ಸ್ ಇದ್ದರೆ ESOP ಅಂತ ಕೊಡ್ತಾ ಹೋಗ್ತಾರೆ ನಿಮಗೆ, ಎಂಪ್ಲಾಯ್ ಸ್ಟಾಕ್ ಆಪ್ಷನ್ ಅಂತ. ಅದೇ ರೀತಿ ESPP ಅಂತಲೂ ಕೊಡ್ತಾರೆ, ಎಂಪ್ಲಾಯ್ ಸ್ಟಾಕ್ ಪರ್ಚೇಸ್ ಪ್ಲ್ಯಾನ್ ಅಂತ. ಅಥವಾ ನೀವೇನೇ ಸ್ವತಃ ಇಂಟ್ರೆಸ್ಟಿಂದ US ಸ್ಟಾಕ್ಸ್ಗಳಲ್ಲಿ, ಅದು ಇಂಡ್ ಮನಿ ಆಗಿರ್ಬೋದು, ವೆಸ್ಟೆಡ್ ಆಗಿರ್ಬೋದು, ಸುಮಾರು ಒಂದಿಷ್ಟು ಕಂಪ್ನಿಗಳಿದೆಯಲ್ಲ ಇಲ್ಲಿ, ಯಾವ್ಯಾವುದು ಅಲೋ ಮಾಡ್ತಾವಲ್ಲ, ದನ್ನು ಇದರಲ್ಲೂ ಕೂಡ ಅಲೋ ಮಾಡ್ತಾ ಇದ್ದಾರೆ ಇವಾಗ. ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ಬೋದು. ಸೊ ಆ ಥರ ಮಾಡಿದ್ರಿ ಅಂದರೆ ನೀವು ಒಂದಿಷ್ಟು ಸೆಕ್ಷನ್ಗಳನ್ನು, ಸ್ಕೆಡ್ಯೂಲ್ಗಳನ್ನು ಮ್ಯಾಂಡೇಟರಿಯಾಗಿ ಫಿಲ್ ಮಾಡಬೇಕಾಗತ್ತೆ. ಅದು ಯಾವುದು ಅಂದರೆ, ಮೊದಲನೇದಾಗಿ ಅದರ್ಸಲ್ಲಿ ಬಂದರೆ ನಿಮಗೆ ಇಲ್ಲಿ ಸ್ಕೆಡ್ಯೂಲ್ FA ಅಂತ ಒಂದು ಸೆಕ್ಷನ್ ಇರುತ್ತೆ ನೋಡಿ, ಒಂದು ಸ್ಕೆಡ್ಯೂಲು. ಇದು ಡೀಟೇಲ್ಸ್ ಆಫ್ ಫಾರಿನ್ ಅಸೆಟ್ ಆ್ಯಂಡ್ ಇನ್ಕಮ್ ಫ್ರಮ್ ಎನಿ ಸೋರ್ಸ್ ಔಟ್ಸೈಡ್ ಇಂಡಿಯಾದಿಂದ ಹೊರಗಡೆ ನಿಮಗೆ ಯಾವುದಾದ್ರೂ ಒಂದು ಮೂಲದಿಂದ ನಿಮ್ಮ ಇನ್ಕಮ್ ಬರ್ತಾ ಇದೆ ಅಂದರೆ ಅದನ್ನ ಇಲ್ಲಿ ಡಿಕ್ಲೇರ್ ಮಾಡಬೇಕು ಅಂತ. ಹಾಗಾಗಿ ಇದನ್ನು ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ, ಸ್ಕೆಡ್ಯೂಲ್ FAನ. ಹಾಗೆಯೇ ನೀವು ಇನ್ಕಮಲ್ಲಿ ಬಂದರೆ ನಿಮಗೆ ಸ್ಕೆಡ್ಯೂಲ್ FSI ಮತ್ತು ಸ್ಕೆಡ್ಯೂಲ್ TR ಅಂತ ಎರಡಿರುತ್ತೆ. ಸೊ ಸ್ಕೆಡ್ಯೂಲ್ FSI ಏನಂತಂದರೆ, ಇವಾಗ ನಿಮಗೆ ಡಿವಿಡೆಂಡ್ ಬಂದಿರುತ್ತೆ, ಅಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ ಬಂದಿರುತ್ತೆ, ಅದನ್ನೆಲ್ಲ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ ಟ್ಯಾಕ್ಸ್ ರಿಲೀಫಿಗೋಸ್ಕರ. ಸೊ ನೀವು ಇಲ್ಲಿಯವರಾದರೆ, NRI ಆದರೆ ನಿಮಗೇನು ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿದ್ದೀರಾ, ಭಾರತದಲ್ಲಿದ್ದೀರಾ, ಆದರೆ US ಅಥವಾ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವಾಗ ಸ್ಕೆಡ್ಯೂಲ್ FSIನ ಟಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ ಮಾಡಿರ್ತಾರೆ. ಈಗ ಡಿವಿಡೆಂಡಿಗೆಲ್ಲ 25% ಆಲ್ರೆಡಿ ಟ್ಯಾಕ್ಸ್ ಕಟ್ ಮಾಡಿರ್ತಾರೆ USದಲ್ಲಿ. ಅದಕ್ಕೆ ಮತ್ತೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ. ಕೆಲವೊಂದು ದೇಶಗಳ ಮಧ್ಯೆ, ಭಾರತ ಮತ್ತು ಬೇರೆ ದೇಶಗಳ ಮಧ್ಯೆ ಡಬಲ್ ಟ್ಯಾಕ್ಸೇಷನ್ ಅಗ್ರಿಮೆಂಟ್ ಅಂತ ಒಂದಿದೆ, DTEE ಅಂತ ಕರೀತಾರೆ. ಅದಿದ್ರೆ ಏನು, ಅಲ್ಲಿ ನೀವು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀರಾ ಅಂದರೆ ಇಲ್ಲಿ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ. ಆದರೆ ಅದನ್ನು ನೀವು ಇಲ್ಲಿ ತೋರಿಸ್ಬೇಕು. ಟ್ಯಾಕ್ಸ್ ರಿಲೀಫ್ ತೊಗೋಬೇಕು ಅಂತಂದರೆ ನನಗೆ ಎಷ್ಟು ಟ್ಯಾಕ್ಸ್ನ ನಾನು ಹೊರಗಡೆ ಕಟ್ಟಿದ್ದೀನಿ ಅಂತ ನೀವು ಡಿಕ್ಲೇರ್ ಮಾಡಿರಬೇಕು. ಜೊತೆಗೆ ಇದಕ್ಕೆ ಫಾರ್ಮ್ 67 ಅಂತ ಒಂದಿದೆ, ಇದು ITR ಅಲ್ಲಿ ಇರೋದಿಲ್ಲ, ಇದ್ರ ಹೊರತುಪಡಿಸಿ ಇರುತ್ತೆ. ಅದನ್ನು ಕೂಡ ನೀವು ಫಿಲ್ ಮಾಡಿರಬೇಕು. ರೂಲ್ಸ್ ಪ್ರಕಾರ ನೀವು ITR ಫಿಲ್ ಮಾಡೋಕ್ಕಿಂತ ಮುಂಚೆನೇ ನೀವು ಫಾರ್ಮ್ 16ನ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲಿ ಬರುತ್ತೆ ನೋಡಿ, ಈ ಫೈಲಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನು, ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಅಲ್ಲಿ ಬರ್ತೀರಾ. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಅಂತ ಇದೆ, ಅಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಲಾಸ್ಟ್ ಡೇಟ್ ಹತ್ರ ಬಂದಿದೆ, ತುಂಬ ಸ್ಲೋ ಆಗಿದೆ ಪೋರ್ಟಲ್ಲು. ಸೊ ಆ ಇನ್ಕಮ್ ಟ್ಯಾಕ್ಸ್ ಫಾರ್ಮಲ್ಲಿ ನಿಮಗೆ ಫಾರ್ಮ್ 67 ಅಂತ ಒಂದು ಹುಡುಕಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಇನ್ನೊಂದು, ಈಗ ಮುಂದಿನ ವರ್ಷದಿಂದ ಏನಾಗ್ತಾ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಜಾರಿಗೆ ಬರ್ತಾ ಇದೆ ಅಲ್ವಾ. ಸೊ ಈಗ ಇಲ್ಲಿ ತನಕ ಇದ್ದಿದ್ದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಇತ್ತು. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನಲ್ಲಿ ಇದಕ್ಕೆ ಫಾರ್ಮ್ 67 ಅಂತ ಹೆಸರು ಕೊಡ್ತಾ ಇದ್ರು. ಆದರೆ ಮುಂದಿನ ವರ್ಷದಿಂದ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಾನು ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಈಗ ಹೊಸದಾಗಿ ಬಂದಿರೋ ಅಪ್ಡೇಟ್ ಏನು ಅಂದರೆ, ಯಾರಾದರೂ ಬ್ರೋಕರ್ ಥ್ರೂ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಇಂಡಿಯನ್ ಬ್ರೋಕರ್ ಥ್ರೂ, ಇಂಡ್ ಮನಿ ಆಗಿರ್ಬೋದು, ವೆಸ್ಟೆಡ್ ಆಗಿರ್ಬೋದು, ಯಾವ್ಯಾವ್ದು ಅಲೋ ಮಾಡ್ತಾ ಇದ್ದಾರೆ, ಅಲ್ಲಿ ಈ ಏನೇನು ಸ್ಕೆಡ್ಯೂಲ್ಗಳು ಬೇಕು ನಾವು ಫಿಲ್ ಮಾಡೋಕ್ಕೆ ಅದರದ್ದು ಡೆಡಿಕೇಟೆಡ್ ರಿಪೋರ್ಟೇ ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಅಂದರೆ ಸ್ಕೆಡ್ಯೂಲ್ FA ಅಂತಲೇ ನಿಮಗೆ ರಿಪೋರ್ಟ್ ಸಿಗುತ್ತೆ, ಸ್ಕೆಡ್ಯೂಲ್ FSI ಅಂತಲೇ ರಿಪೋರ್ಟ್ ಸಿಗುತ್ತೆ, ಸ್ಕೆಡ್ಯೂಲ್ TR ಅಂತಲೇ ನಿಮಗೆ ರಿಪೋರ್ಟ್ ಸಿಗುತ್ತೆ. ಅದನ್ನು ಏನಿರುತ್ತೋ ಆ ಮಾಹಿತಿನ ಕಾಪಿ ಪೇಸ್ಟ್ ಮಾಡಿದ್ರೆ ಆಗೋಯ್ತು. ಅಥವಾ ಎಕ್ಸೆಲ್ನ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ನೋಡಿ, ಲೋಡೇ ಆಗ್ತಾ ಇಲ್ಲ. ನಾನು 30 ಜುಲೈ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಫುಲ್ಲು ಸ್ಲೋ ಆಗಿಬಿಟ್ಟಿದೆ. ಸೊ ವಾಪಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ ಬಂದು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಮತ್ತೆ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ITR 1, ITR 2, ITR 3 ಡಿಪೆಂಡ್ಸ್ ಆನ್ ಯಾವುದಿರುತ್ತೋ, ನೀವು ಇದನ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳೋದು, ಹೇಗೆ ಚೂಸ್ ಮಾಡೋದು, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಆಲ್ರೆಡಿ ಪ್ಲೇಲಿಸ್ಟ್ಗಳಿದೆ ಅಲ್ವಾ. ಸೊ ಇಲ್ಲಿ ನೀವು ಫೈಲ್ ಮಾಡಬೇಕಾದ್ರೆ ಆ ಸ್ಕೆಡ್ಯೂಲ್ಗಳನ್ನು ಚೂಸ್ ಮಾಡೋದಿರುತ್ತೆ. ಆ ಸ್ಕೆಡ್ಯೂಲ್ ಚೂಸ್ ಮಾಡೋದು ನಿಮ್ಗೆ ಹೇಳಿದೆ ನಿಮಗೆ. ಸೊ ಈಗ ಟ್ಯಾಕ್ಸಬಲ್ ಇನ್ಕಮ್ ಎಕ್ಸೆಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇದೆ, ಅದಕ್ಕೆ ಫೈಲ್ ಮಾಡ್ತಾ ಇದ್ದೀರಾ ಅಂತ ಬಂದಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಮೇಯ್ನಾಗಿ ಅದರ್ಸಲ್ಲಿ ನೀವು ಸ್ಕೆಡ್ಯೂಲ್ FAನ ಸೆಲೆಕ್ಟ್ ಮಾಡಿರಬೇಕು. ಹಾಗೆಯೇ ಅಂಡರ್ ಇನ್ಕಮಲ್ಲಿ ನೀವು ಸ್ಕೆಡ್ಯೂಲ್ FSI ಮತ್ತು ಸ್ಕೆಡ್ಯೂಲ್ TRನ ಸೆಲೆಕ್ಟ್ ಮಾಡಿರಬೇಕು. ಇದಿಷ್ಟನ್ನು ನೀವು ಸೆಲೆಕ್ಟ್ ಮಾಡಿ ಮುಂದೆ ಹೋದರೆ ಯಾವ ಥರ ತೋರಿಸುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಈಗ ಇದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಯಾರು ಫೈಲ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾವ ಪ್ರಾಸೆಸ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಸ್ಕೆಡ್ಯೂಲ್ FA ಅಂತ ಬಂದಾಗ, ಫಾರಿನ್ ಅಸೆಟ್ ಅಂತ ಡಿಕ್ಲೇರ್ ಮಾಡಿದಾಗ, ಸ್ಕೆಡ್ಯೂಲ್ FA ಒಳಗಡೆ ಬಂದಾಗ ನಿಮಗೆ A2 ಮತ್ತು A3 ಅಂತ ಇರುತ್ತೆ. ಇದೆರಡನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಏನು, ನಿಮಗೆ ಫಾರಿನ್ ಕಸ್ಟೋಡಿಯನ್ ಅಕೌಂಟ್ ಇದೆ, ನಿಮಗೆ ಅಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಏನೋ ಒಂದು ಓಪನ್ ಆಗಿರುತ್ತಲ್ವ, ಅಲ್ಲಿ ನಿಮಗೆ ಡಿವಿಡೆಂಡ್ ಬರ್ತಾ ಇದೆ. ಮತ್ತು ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾರು ಕಂಪ್ನಿನಲ್ಲಿ ESPP ESOP ಮೂಲಕ ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ, ನಿಮಗೆ ಈ ದಾರಿ ಇರುತ್ತೆ. ನೀವು ಇಲ್ಲಿಂದನೇ ಓಪನ್ ಮಾಡಿರ್ತೀರ ಅಂದರೆ ಅಲ್ಲಿ ಕಸ್ಟೋಡಿಯನ್ ಅಕೌಂಟ್ ಇರೋದು
ಡೌಟ್ ಇರುತ್ತೆ. ಬಟ್ ನೀವು ಅಲ್ಲಿ ನಿಮಗೆ ಸಪ್ರೇಟಾಗಿ ಒಂದು ಬರ್ತಾ ಇದೆ ಅಂದರೆ ನೀವು ಅದನ್ನು ಫೈಲ್ ಮಾಡ್ಬೋದು. ಇಲ್ಲಾಂದರೆ A3 ಫೈಲ್ ಮಾಡಿದ್ರೆ ಸಾಕಾಗ್ತಾ ಹೋಗುತ್ತೆ. ಈ A2ನಲ್ಲಿ ಏನು ಫೈಲ್ ಮಾಡಬೇಕು ಅಂದರೆ ನೋಡಿ, ಯಾವ ಕಂಪ್ನಿನ ನೀವು ಬೈ ಮಾಡ್ತಾ ಇದ್ದೀರಾ, ಆ ಕಂಪ್ನಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದರ ಅಡ್ರೆಸ್ ಎಲ್ಲಿದೆ, ಮತ್ತು ನಿಮ್ಮ ಅಕೌಂಟ್ ನಂಬರ್ ಏನು, ಎಲ್ಲಿ ಇದು ಬಂದು ನಿಮಗೆ ಇನ್ವೆಸ್ಟ್ ಆಗ್ತಾ ಇದೆ. ಸೊ ಅದರದ್ದು ನೀವು ಏನು ಬೆನಿಫಿಷಿಯಲ್ ಓನರ್ ಆಗಿರ್ತೀರಾ ನೀವಲ್ವಾ, ಅದರದ್ದು ಏನೇನು ಬರುತ್ತೋ ನಿಮಗೆ ಡಿವಿಡೆಂಡು, ಇಂಟ್ರೆಸ್ಟು ಮತ್ತು ಕ್ಯಾಪಿಟಲ್ ಗೇನು ಅದೆಲ್ಲದಕ್ಕೂ ಕೂಡ ನೀವು ಬೆನಿಫಿಷಿಯಲ್ ಓನರ್ ಆಗಿರ್ತೀರಾ. ಯಾವಾಗ ನೀವು ಅಕೌಂಟ್ ಓಪನ್ ಮಾಡಿದ್ರಿ, ಪೀಕ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಇದೆ. ಇದು ತುಂಬ ಮಜವಾಗಿರುವಂಥ ವಿಚಾರ ಅಂದರೆ ಇದು ನೋಡಿ. ಈಗ ಇಲ್ಲಿ ಎಲ್ಲದನ್ನು ಕೂಡ ರುಪಿನಲ್ಲಿ ನೀವು ಬರಿಬೇಕು. ನೀವೇನಾದರೂ ಯುರೋಪಿಯನ್ ಮಾರ್ಕೆಟಲ್ಲಿ, ಜಪಾನ್ ಮಾರ್ಕೆಟಲ್ಲಿ, ಚೈನಾ ಮಾರ್ಕೆಟಲ್ಲಿ, US ಮಾರ್ಕೆಟಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅಲ್ಲಿ ದೇಶದ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಹಾಗಾಗಿ ನಿಮ್ಮ ರಿಪೋರ್ಟ್ಸು ಮತ್ತೊಂದೆಲ್ಲದರಲ್ಲೂ ಕೂಡ ಅದೇ ಥರ ಇರುತ್ತೆ. ಆದರೆ ಇಲ್ಲಿ ರಿಪೋರ್ಟ್ ಮಾಡಬೇಕಾದ್ರೆ ಭಾರತದ ಕರೆನ್ಸಿ ಅಂದರೆ ರುಪಿನಲ್ಲಿ ನೀವು ಎಷ್ಟಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸು. ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು ಅಂದರೆ ಇವಾಗ ನೋಡಿ, US ಉದಾಹರಣೆ ತೊಗೊಂಡು ಹೇಳೋದಾದರೆ ಎಂಡಿಂಗ್ ಆಸ್ ಆಫ್ 31st December 2025. ಸುಮಾರು ದೇಶಗಳಲ್ಲಿ ಫೈನಾನ್ಷಿಯಲ್ ಇಯರ್ ಅನ್ನೋದನ್ನು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತಾರೆ, ಜನವರಿ 1, 2000 ಆ ವರ್ಷದ ಯಾವ ವರ್ಷ, ಈಗ ನಾವು ಈ ವರ್ಷ ಮಾಡ್ತಾ ಇರೋದು ಹೋದ ವರ್ಷದಕ್ಕೆ. ಸೊ ಜನವರಿ 1, 2025ರಿಂದ ಡಿಸೆಂಬರ್ 31, 2025 ತನಕ ಇರುವಂಥದ್ದು ಅದು ಆ ಒಂದು ಹಣಕಾಸಿನ ವರ್ಷ ಅಂತ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ಮಾತ್ರ ಏನಾಗುತ್ತೆ, ನಿಮಗೆ ಹಣಕಾಸಿನ ವರ್ಷ ಏಪ್ರಿಲಿಂದ ಮಾರ್ಚ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಲ್ವಾ. ಹಾಗಾಗಿ ಈ ಸ್ಕೆಡ್ಯೂಲ್ FA ಸೆಕ್ಷನ್ಗಳಲ್ಲಿ ನೀವೇನು ಫಿಲ್ ಮಾಡ್ತೀರಾ, ಇದು ಜನವರಿ 1ರಿಂದ ಡಿಸೆಂಬರ್ 31 ಮಾಹಿತಿನೇ ನೀವು ಶೇರ್ ಮಾಡ್ತಾ ಹೋಗಬೇಕು. ಆ ಅವಧಿನಲ್ಲಿ ಯಾವಾಗ ಪೀಕ್ ಆಗಿತ್ತು, ಅಂದರೆ ಪೀಕ್ ಅಂದರೆ ಹೈಯೆಸ್ಟ್ ಅಮೌಂಟ್ ಯಾವಾಗ ರೀಚ್ ಆಗಿತ್ತು ನಿಮ್ಮ ಶೇರ್ಗಳು, ಹಾಗೆಯೇ ಕ್ಲೋಸಿಂಗ್ ಅಂದರೆ 31 ಡಿಸೆಂಬರಲ್ಲಿ ಎಷ್ಟು ಅಮೌಂಟ್ ಇತ್ತು, ಜೊತೆಗೆ ಇದಲ್ದಲ್ಲೇ ನಿಮಗೇನಾದರೂ ಡಿವಿಡೆಂಡು, ಇಂಟ್ರೆಸ್ಟು ಏನಾದರೂ ಬಂದಿದೆ ಅಂದರೆ ಎಷ್ಟು ಬಂದಿತ್ತು, ಯಾವಾಗ ಬಂದಿತ್ತು, ಅದೇನು ಎಷ್ಟು ಅಮೌಂಟ್ ಬಂದಿತ್ತು ಅನ್ನೋದನ್ನು ಕೂಡ ರುಪಿನಲ್ಲಿ ನೀವು ಕನ್ವರ್ಟ್ ಮಾಡಿ ಹಾಕಬೇಕು. ಹಾಗಾದರೆ ಏನು ಸರ್, ಇವಾಗ ನಾನು ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ, ಅದರದ್ದು 52 ವೀಕ್ ಹೈ ನೋಡ್ತೀನಿ ಯಾವತ್ತಿದೆ ಅಂತ. ಆ 52 ವೀಕ್ ಹೈಯಲ್ಲಿ ಅಂದರೆ ಆ ಜನವರಿ 1ರಿಂದ ಡಿಸೆಂಬರ್ 31 ಒಳಗಡೆ ಯಾವತ್ತು ಹೈಯೆಸ್ಟ್ ಇರುತ್ತೋ ಅವತ್ತೇನಿರುತ್ತೋ ಅವತ್ತು ರುಪಿ ವ್ಯಾಲ್ಯೂ ಎಷ್ಟಿತ್ತು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಹಾಕ್ಬಿಡ್ತೀನಿ ಅಂತಂದರೆ ಅಷ್ಟು ಸುಲಭ ಇದೆಯಾ? ಅಷ್ಟು ಸುಲಭ ಇಲ್ಲ. ಸೊ ಪೀಕ್ ವ್ಯಾಲ್ಯೂ ಯಾವತ್ತು ಇರುತ್ತೋ ಶೇರಿಂದು ಅವತ್ತು ರುಪಿ ಎಷ್ಟಿತ್ತು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ಟು ಬರೆದ್ಬಿಡ್ತೀನಿ ಅಂದರೆ ಅಷ್ಟು ಸುಲಭ ಇದೆಯಾ? ಇಲ್ಲ. ಯಾಕೆ ಅಂದರೆ ಈ IT ಡಿಪಾರ್ಟ್ಮೆಂಟಲ್ಲಿ ನಾವು ಫೈಲ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬೇಕಾಗಿರೋದು SBI ಇಂದ ನಮಗೆ ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ರೇಟ್ ಅಂತ TTBR ರೇಟ್ ಅಂತ ಒಂದು ಕೊಡ್ತಾ ಹೋಗ್ತಾರೆ. ಅದನ್ನು ನೀವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ನೋಡಿ, SBI ವೆಬ್ಸೈಟಿಗೆ ಹೋಗ್ತಾರೆ, ನಿಮ್ಗೆ ಏನು ಸಿಗುತ್ತೆ ಅಂದರೆ ಈ ದಿನದ ಮಾಹಿತಿ ಸಿಗುತ್ತೆ. ಹಿಸ್ಟಾರಿಕಲ್ ಡೇಟಾ ಅವ್ರು ರೆಕಾರ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದಿಷ್ಟು ಸುಮಾರು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿದೆ. ಅದರಲ್ಲಿ ನನಗೆ ಕಾಣಿಸಿದ್ದು officialforexrates.com ಅಂತ. ಈ ವೆಬ್ಸೈಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಹಿಸ್ಟಾರಿಕಲ್ 2022ರಿಂದ ಏನೇನು SBI ಅನೌನ್ಸ್ ಮಾಡ್ತಾ ಇದ್ದಾರೆ TTBR ರೇಟ್ನ, ಅದನ್ನು ಇವರು ರೆಕಾರ್ಡ್ ಮಾಡಿ ಇಟ್ಕೊಂಡು ಬಂದಿದ್ದಾರೆ. ಸೊ ನೀವು ಯಾವ ವರ್ಷದ ಬೇಕು 2022ರಿಂದ ಆ ದಿನದ್ದು ಹೋಗಿ ಅವತ್ತೇನು ರೇಟ್ ಇತ್ತು ಅಂತ ನೋಡ್ಬೋದು. ಜೊತೆಗೆ ಬರೀ USD INRದಲ್ಲ, ಯುರೋಪು, ಜಪಾನು, ಜರ್ಮನಿ ಎಲ್ಲದ್ರದ್ದು ಕೂಡ ಇವರು ಕೊಡ್ತಾ ಇದ್ದಾರೆ ರೇಟ್ಗಳನ್ನು. ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ತಾ ಹೋಗ್ಬೋದು, ಆಯಿತಾ. ಸೊ ಅವತ್ತಿನ ದಿನದ್ದು ನೀವು ಯಾವತ್ತು ಪೀಕ್ ವ್ಯಾಲ್ಯೂ ಅಂತ ಹೇಳಿರಲ್ಲ ಶೇರು, ಅವತ್ತಿನ ದಿನ ಬೈ ರೇಟ್ ಎಷ್ಟಿರುತ್ತೋ ಅದನ್ನು ಹೋಗಿ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಲ್ಲ ಅಂತಂದರೆ ಹಾಗೂ ಕೂಡ ವರ್ಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಪೀಕ್ ಬ್ಯಾಲೆನ್ಸ್ ಯಾವ ಥರ ಆಗಿರುತ್ತೆ ಅಂದರೆ, ಉದಾಹರಣೆಗೆ ಹೇಳ್ತೀನಿ ನೋಡಿ, ಯಾವುದೋ ಒಂದು ಶೇರು ಆ ವರ್ಷದಲ್ಲಿ ಜನವರಿ 1ರಿಂದ ಡಿಸೆಂಬರ್ 31 ತನಕ $100 ತಲುಪಿದ್ದೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕಿನ ಹೈಯೆಸ್ಟ್ ಬೆಲೆ ಅಂತ ಅನ್ಕೋಣ. $100 ತಲುಪಿದೆ ಪರ್ ಶೇರು, ಅದು ಹೈಯೆಸ್ಟ್ ಅನ್ಕೋಣ. ಅವತ್ತು ನಮ್ಮ ರುಪಿ ಬಂದು $90 ಇತ್ತು ಅಂತ ಅನ್ಕೋಣ. ಅವಾಗ ಎಷ್ಟಾಯಿತು? 100 × 90, ನಿಮ್ಮ ಹತ್ರ ಒಂದು ಶೇರ್ ಇದೆ ಅಂತ ಅನ್ಕೊಂಡ್ರೆ $100 ಒಂದು ಶೇರಿಗೆ. ಸೊ 90 ರುಪಿ ವ್ಯಾಲ್ಯೂ ನಡೀತಾ ಇತ್ತು ಅಂದರೆ 9,000 ಆ ವರ್ಷದಲ್ಲಿ ಪೀಕ್ ವ್ಯಾಲ್ಯೂ ತಲುಪಿರೋದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀತೀರ. ಆದರೆ ಈ ಥರ ಯೋಚನೆ ಮಾಡಿ, ಯಾವತ್ತೋ ಒಂದಿನ ಸ್ಟಾಕ್ ಬೆಲೆ 95ಕ್ಕೆ ಕುಸಿದಿದೆ, ಆದರೆ ನಮ್ಮ ರುಪಿ ವ್ಯಾಲ್ಯೂ $100 ತಲುಪಿಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ರುಪಿ ಅಪ್ರಿಷಿಯೇಟ್ ಆಗಿಬಿಟ್ಟು $100 ತಲುಪಿಬಿಟ್ಟಿದೆ. ಆವಾಗ 100 × 95 ಮಾಡಿದ್ರೆ ನಿಮಗೆ ಎಷ್ಟು ಬಂತು? 9,500 ಬಂತು. ಅಂದರೆ ಸ್ಟಾಕ್ ಪೀಕ್ ವ್ಯಾಲ್ಯೂನಲ್ಲಿ ಇರಲಿಲ್ಲ, ಆದರೆ ರುಪಿ ಪೀಕಲ್ಲಿತ್ತು ಅವತ್ತಿನ ದಿನ. ಅದು ಕೂಡ ನಿಮ್ಮ ಪೀಕ್ ವ್ಯಾಲ್ಯೂನ ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ ಅಲ್ವಾ. ಹಾಗಾಗಿ ನೀವೇನು ಮಾಡಬೇಕು, 1 ಜನವರಿಯಿಂದ 31 ಡಿಸೆಂಬರ್ ತನಕ ನಿಮ್ಮ ಯಾವ ಸ್ಟಾಕ್ ಇದೆಯೋ ಅದರ ಪೂರ್ತಿ ಒಂದು ವರ್ಷದ ಡೇಟಾ ಒಂದು ಕಾಲಮಲ್ಲಿ ಇಟ್ಕೊಂಡು, ಹಾಗೆಯೇ TTBR ರೇಟು ಕೂಡ ಆ ವರ್ಷದ್ದು ಪೂರ್ತಿ ಒಂದು ವರ್ಷದಲ್ಲಿ ಎಷ್ಟಾಗಿದೆ ರುಪಿ ಅಂತ ಒಂದು ಇಟ್ಕೊಂಡು ಎರಡನ್ನೂ ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೋ ಅದನ್ನು ನಾವು ಪೀಕ್ ಬ್ಯಾಲೆನ್ಸ್ ಅಂತ ಮಾಡಬೇಕು. ನೋಡಿ ಎಷ್ಟೆಲ್ಲ ಕಷ್ಟ ಇದೆ. ಇದನ್ನು ಈಗ ಸುಮಾರು ಬ್ರೋಕರ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇಲ್ಲ ಅಂತಂದರೆ ಮ್ಯಾನ್ಯುಯಲ್ ಆಗಿ ಮಾಡೋದು ಇದು ತುಂಬ ಕಷ್ಟ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ, US ಸ್ಟಾಕಲ್ಲಿ ಅಥವಾ ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಜನಕ್ಕೆ ಎಂತೂಸಿಯಾಸಮ್ ಇದೆ. ಆದರೆ IT ಡಿಪಾರ್ಟ್ಮೆಂಟಲ್ಲಿ ತುಂಬ ಅಳುವು ಪಡಿಸ್ಬಿಡ್ತಾರೆ, ನಿಮಗೆ ಹಿಂಡು ಬಿಡ್ತಾರೆ. ಅಷ್ಟೊಂದು ಡೀಟೇಲ್ಸ್ನ ನೀವು ಕೊಡಬೇಕಾಗ್ತಾ ಹೋಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಸೇಮ್ 31 ಡಿಸೆಂಬರ್ ದಿನ
TTBR ರೇಟ್ ಏನಿತ್ತು, ನಿಮ್ಮ ಸ್ಟಾಕ್ ಬೆಲೆ ಎಷ್ಟಿತ್ತು ಅದನ್ನು ಮಲ್ಟಿಪ್ಲೈ ಮಾಡಿ ಹಾಕಬೇಕು. ಸೊ ಇದೆಲ್ಲ ಚೆನ್ನಾಗಿದೆಯಲ್ಲ ಅಂತ ಅಂದರೆ ಡಿವಿಡೆಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾತ್ರ, ಈಗ ಡಿವಿಡೆಂಡ್ ನಿಮಗೆ ಯಾವುದೋ ಒಂದಿನ ಉದಾಹರಣೆಗೆ 15 ಮೇ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗಿರುತ್ತೆ ಅಂತ ಅನ್ಕೋಣ. 15 ಮೇ ದಿನ TTBR ರೇಟ್ ಏನಿದೆಯೋ ಅದನ್ನು ನೋಡಿ ಮಲ್ಟಿಪ್ಲೈ ಮಾಡಿ ಇಷ್ಟು ಡಿವಿಡೆಂಡ್ ಬಂದಿತ್ತು ನನಗೆ ಅಂತ ಬರಿತೀನಿ ಅಂದರೆ ಹಾಗಾಗಲ್ಲ. ಡಿವಿಡೆಂಡ್ ಮೊತ್ತನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ತಿಂಗಳು ಡಿವಿಡೆಂಡ್ ಬಂದಿರುತ್ತೋ ಅದರ ಹಿಂದಿನ ತಿಂಗಳು 30ನೇ ತಾರೀಕು ಏನಿರುತ್ತೋ TTBR ರೇಟು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ ನೀವು ಬರೀಬೇಕು. ಅಂದರೆ 15 ಮೇಗೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗಿದೆ ಅಂದರೆ ಏಪ್ರಿಲ್ 30ಕ್ಕೆ ಏನಿತ್ತು TTBR ರೇಟು ಅದನ್ನು ಆ ವೆಬ್ಸೈಟಿಂದ ತಗೊಂಡು ಮಲ್ಟಿಪ್ಲೈ ಮಾಡಿ ನೀವು ಬರಿತಾ ಹೋಗ್ಬೇಕು. ಯಾಕೆ ಈ ರೂಲ್ಸ್ ಇದೆ ದೇವರಿಗೆ ಗೊತ್ತು. ಅಕಸ್ಮಾತ್ 30 ಏಪ್ರಿಲ್ ರಜಾ ಇತ್ತು ಅಂದರೆ ಏನು ಮಾಡಬೇಕು, ಅದ್ರ ಹಿಂದಿನ ದಿನ ಅಂದರೆ 29 ಏಪ್ರಿಲ್ಗೆ ಏನಿತ್ತೋ ಆ TTBR ರೇಟಿಂದ ಮಲ್ಟಿಪ್ಲೈ ಮಾಡಿ ಬರಿಬೇಕು. ಇದು ನೋಡಿ ಸ್ಕೆಡ್ಯೂಲ್ FA ನಲ್ಲಿ ಮಾಡುವಂಥದ್ದು. ಸಿಮಿಲರ್ ಥಿಂಗ್ ನೀವು ಸ್ಕೆಡ್ಯೂಲ್ FA ನಲ್ಲಿ ಫಾರಿನ್ ಕಸ್ಟೋಡಿಯನ್ ಅಕೌಂಟ್ ಜೊತೆ ಈಕ್ವಿಟಿ ಆ್ಯಂಡ್ ಡೆಟ್ಟಲ್ಲೂ ಕೂಡ ಬರೀತೀರಾ. ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಯಾವ ದೇಶದ ಎಂಟಿಟಿ ಜೊತೆ ಇದೆ ನಿಮ್ಮದು, ಸೇಮ್ ಅಲ್ಲೇನು ಮಾಡಿದ್ರು ಅದೇ ರೀತಿ ಬರ್ತಾ ಹೋಗುತ್ತೆ. ಜೊತೆಗೆ ಆಲ್ರೆಡಿ ನೀವು ಟ್ಯಾಕ್ಸ್ ಕಟ್ಟಿದ್ರಾ, ಎಷ್ಟು ಕಟ್ಟಿದ್ರಿ ಅಂದರೆ ನೀವು ಸೇಲ್ ಮಾಡಿದರೆ ಏನೋ ಆ ಮಾಹಿತಿ ಎಲ್ಲ ನೀವು ಇಲ್ಲಿ ಕೊಡಬೇಕಾಗ್ತಾ ಹೋಗುತ್ತೆ ಸ್ಕೆಡ್ಯೂಲ್ FA ನಲ್ಲಿ. ಸೇಮ್ ಸ್ಕೆಡ್ಯೂಲ್ FSI ನಲ್ಲೂ ಕೂಡ ನೀವು ಡಿವಿಡೆಂಡಿನ ಮತ್ತೆ ಡಿಕ್ಲೇರ್ ಮಾಡಬೇಕಾಗ್ತಾ ಹೋಗುತ್ತೆ. ಯಾಕೆಂತಂದರೆ ಇಲ್ಲಿ ನೀವು ಟ್ಯಾಕ್ಸ್ ಕ್ರೆಡಿಟ್ ಎಲ್ಲ ತಗೋಬೇಕು ಅಂತಂದರೆ ಅವಾಗ ಬೇಕಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲಿಂದ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದರ್ ಸೋರ್ಸಸ್ಸಿಂದ ನಿಮಗೆ ಬಂದಿತ್ತು ಅಂತಂದರೆ ನೀವೇನಾದ್ರು ಡಿಕ್ಲೇರ್ ಮಾಡಿದ್ರಿ ಅಂದರೆ, ಉದಾಹರಣೆಗೆ ನಾನು ಸುಮ್ಮನೆ ಡಮ್ಮಿ ವ್ಯಾಲ್ಯೂ ಹಾಕಿದ್ದೀನಿ ಇಲ್ಲಿ, ಸೊ ಅಲ್ಲಿ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರಿ ಅಂದರೆ ಯಾವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ನಿಮಗೆ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್ ಇತ್ತೋ ಇಲ್ವೋ, ಸೊ ಮತ್ತು ಎಷ್ಟು ಬಂದಿದೆ ಇನ್ಕಮ್ಮು, ಡಿವಿಡೆಂಡ್ ಎಷ್ಟು ಬಂದಿದೆ, ಈ ರೀತಿಯಾಗಿ ನೀವು ಡಿಕ್ಲೇರ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಟ್ಯಾಕ್ಸ್ ಕಟ್ಟೋದಾಗಿದ್ದರೆ ನೀವು 30% ಟ್ಯಾಕ್ಸ್ ಲೆವೆಲ್ ಬರ್ತೀರಾ ಅಂತ ಅನ್ಕೊಳ್ಳೋಣ. ಅವಾಗ ನಿಮಗೆ ಎಷ್ಟೋ ಒಂದು $3 $4 ಬಂದಿತ್ತು ಅಂತ ಅನ್ಕೊಳ್ಳೋಣ. ಅದಕ್ಕೆ ನೀವು ಇಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ರಿ, ಅಲ್ಲಿ US ಅಲ್ಲಿ 25% ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ, ಅಲ್ಲಿ ಎಷ್ಟು ಕಟ್ ಮಾಡಿದ್ದಾರೆ, ಇದೆಲ್ಲದನ್ನು ಕೂಡ ನೀವು ಬರಿತಾ ಹೋಗಬೇಕಾಗುತ್ತೆ. ಇದು ಸ್ಕೆಡ್ಯೂಲ್ FSI ನಲ್ಲಿ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಸ್ಕೆಡ್ಯೂಲ್ TR ಅಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ, ಸ್ಕೆಡ್ಯೂಲ್ TR ಅಂತಂದರೆ ಇದು ಟ್ಯಾಕ್ಸ್ ರಿಲೀಫ್ ತೊಗೊಳಕ್ಕೆ. ಅಂದರೆ ನಾನು ಆಲ್ರೆಡಿ ಅಮೆರಿಕದಲ್ಲಿ ಇಷ್ಟು ಟ್ಯಾಕ್ಸ್ ಕಟ್ಬಿಟ್ಟಿದ್ದೀನಿ, ನನಗಿಲ್ಲಿ ಮತ್ತೆ ಕಟ್ಟಬೇಡಿ, ಯಾಕೆಂದರೆ ಎರಡು ದೇಶದ ಮಧ್ಯೆ ಅಗ್ರಿಮೆಂಟ್ ಇದೆ DDAA ಅಂತ. ಇದನ್ನು ನೀವು ಫೈಲ್ ಮಾಡ್ತಾ ಇದ್ದೀರಾ, ಸ್ಕೆಡ್ಯೂಲ್ TR ಟ್ಯಾಕ್ಸ್ ರಿಲೀಫ್ ತೊಗೊತಾ ಇದ್ದೀರಾ ಅಂದರೆ ಮ್ಯಾಂಡೇಟರಿ ಆಗಿ ನೀವೇನು ಮಾಡಬೇಕು, ನಾನು ಆಗಲೇ ಹೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕಿಂತ ಮುಂಚೆನೇ ನೀವು ಫಾರ್ಮ್ 16ನ ನೀವು ಬರ್ತಿರಬೇಕು. ಫಾರ್ಮ್ 16 ಪೇಜೆಡ್ ಲೋಡ್ ಆಗ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ. ಬಟ್ ನೀವು ಇಲ್ಲಿ ಬಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಅಂತ ಬಂತು ಅಂತಂದರೆ ಇಲ್ಲಿ ನಿಮಗೆ 1961 ಒಂದು 2025 ಒಂದು ತೋರಿಸ್ತಾ ಹೋಗುತ್ತೆ. ಆ 1961ನಲ್ಲಿ ಫಾರ್ಮ್ 67 ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಎಗೇನ್ ಯಾವ ಆರ್ಟಿಕಲ್ ಪ್ರಕಾರ ಯಾವ ದೇಶದ್ದು ಎಷ್ಟು ನಿಮಗೆ ಟ್ಯಾಕ್ಸ್ ಬಂದಿತ್ತು, ಇಲ್ಲಾದರೆ ನೀವು ಎಷ್ಟು ಕಟ್ಟಬೇಕಾಗಿತ್ತು ಅಂತ ನೀವು ಫೈಲ್ ಮಾಡಿರಬೇಕು. ಮೊದಲೇ ನೀವು ಫಾರ್ಮ್ 67 ಫೈಲ್ ಮಾಡಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡೋಕ್ಕೆ ಬಂದರೆ ಸ್ಕೆಡ್ಯೂಲ್ FSI ಸೆಕ್ಷನ್ನು ಸ್ಕೆಡ್ಯೂಲ್ TR ಅಲ್ಲಿ ಆಟೋಮೆಟಿಕ್ಕಾಗಿ ಅದು ಪಾಪ್ಯುಲೇಟ್ ಆಗಿರುತ್ತೆ. ಇಲ್ಲ ಅಂತಂದರೆ ಅದು ಪಾಪ್ಯುಲೇಟ್ ಆಗಿರೋದಿಲ್ಲ. ಹಾಗಾಗಿ IT ಡಿಪಾರ್ಟ್ಮೆಂಟ್ ಏನು ರೆಕಮೆಂಡ್ ಮಾಡುತ್ತೆ ಅಂದರೆ, ನೀವು ಆ ಥರ ಟ್ಯಾಕ್ಸ್ ರಿಲೀಫ್ನ ತೊಗೊತಾ ಇದ್ದೀರಾ, ಆಲ್ರೆಡಿ ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿದ್ದೀರಾ, ಅದಕ್ಕೆ ಅಂದರೆ ಫಸ್ಟು ಅಲ್ಲಿದು ಫಾರ್ಮ್ 67ನಲ್ಲಿ ತೋರಿಸಿ ಆಮೇಲೆ ITRನ ಫೈಲ್ ಮಾಡಿ ಅಂತ ಹೇಳ್ತಾರೆ. ಇದು ತುಂಬ ಒಂದಿಷ್ಟು ಕಾಂಪ್ಲೆಕ್ಸ್ ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ಅದಕ್ಕೆ ಹೇಳುವಂಥದ್ದು, ನಿಮ್ಮ ಬ್ರೋಕರಲ್ಲಿ ಈ ಎಲ್ಲ ಸ್ಟೇಟ್ಮೆಂಟ್ಗಳು ಸಿಗುತ್ತಾ ಅಂತ ನೋಡಿ. ಸ್ಕೆಡ್ಯೂಲ್ FA, ಸ್ಕೆಡ್ಯೂಲ್ FSI, ಸ್ಕೆಡ್ಯೂಲ್ TR ಇದು ಸಿಗುತ್ತಾ ಅಂತ ನೋಡಿ. ಫಾರ್ಮ್ 67ಗೂ ಹೆಲ್ಪ್ ಮಾಡ್ತಾರಾ ಅಂತ ನೋಡಿ. ಇದ್ರೆ ವೆಲ್ ಆ್ಯಂಡ್ ಗುಡ್, ನೀವು ಡೈರೆಕ್ಟಾಗಿ ಅದನ್ನ ಅಪ್ಲೋಡ್ ಮಾಡ್ಬಿಡ್ಬೋದು. ಇಲ್ಲ ಅಂತಂದರೆ ನೀವು ಮಾಡಬೇಕಾಗುತ್ತೆ. ಏನು ಇದೆಲ್ಲ ಮಾಡಿಲ್ಲ ಅಂದರೆ ಏನು ಅಂತಂದರೆ ನೋಡಿ, ರೂಲ್ಸ್ ಏನು ಹೇಳುತ್ತೆ, ಡಿಕ್ಲೇರ್ ಮಾಡಿಲ್ಲ ಫಾರಿನ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ 10 ಲಕ್ಷ ರೂಪಾಯಿ ಫೈನು, 7 ವರ್ಷ ತನಕ ಜೈಲು ಅಂತ ಒಂದು ರೂಲ್ಸ್ ಹೇಳ್ತಾ ಹೋಗುತ್ತೆ. ಹಾಗಾದರೆ ಎಲ್ಲರೂ ಅವ್ರು ಸ್ಕ್ಯಾನ್ ಮಾಡ್ತಾ ಇದ್ದಾರಾ, ಎಲ್ಲರೂ ಇದು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಏಕೆಂದರೆ ಎಲ್ಲ ನಲ್ಲಿ ಇವಾಗ ರಿಫಾರ್ಮ್ ಆಗ್ತಾ ಇದೆ, ಅವ್ರಿಗೆ ನಮ್ಮ ಅಕೌಂಟ್ ನಂಬರ್ ಸಿಕ್ಕಿರುತ್ತಾ ಇಲ್ವಾ ಅದೆಲ್ಲ ಗೊತ್ತಿಲ್ಲ. ಸೊ ಆಯಿತಾ, ಬಟ್ ರೂಲ್ಸ್ ಪ್ರಕಾರ ನೀವು ಫಾಲೋ ಮಾಡ್ತೀರಾ ಅಂದರೆ ನೀವು ಇದನ್ನ ಡಿಕ್ಲೇರ್ ಮಾಡಲೇಬೇಕು. ಜೊತೆಗೆ 20 ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಫಾರಿನ್ ಸೋರ್ಸಿಂದ ಇನ್ಕಮ್ ಬರ್ತಾ ಇದೆ, ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಡಿವಿಡೆಂಡ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ನೀವು ಫೈಲ್ ಮಾಡಿಲ್ಲ ಅಂದರೆ ಆಗ ಆ ರೂಲ್ಸ್ ನಾನೇನು ಹೇಳಿದ್ನಲ್ಲ, 10 ಲಕ್ಷ ಫೈನು, 7 ಲಕ್ಷ ತನಕ ಜೈಲು ಅಂತ ಇದೆ. ಹಾಗಾಗಿ ರೂಲ್ಸ್ನ ಫಾಲೋ ಮಾಡಿಕೊಂಡೇ ಬರ್ತೀವಿ ನಾವು ಎಲ್ಲದೂ ಕೂಡ. ಅಷ್ಟೇ ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ಕಡೆಯಿಂದ ಕೂಡ ಇರಬೇಕು. ಅದು ನೋಡೋಣ, ಟ್ಯಾಕ್ಸ್ ಪೇಯರ್ಸ್ಗಳ ದುಡ್ಡು ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಏನು ಅಂತ ಅವರು ಒಂದು ಪೋರ್ಟಲ್ ಮಾಡಿ ತೋರಿಸುವಂಥ ಕಾಲ ಯಾವಾಗ ಬರುತ್ತೆ. ಯಾವ ಸರ್ಕಾರನೂ ಮಾಡಿಲ್ಲ ಇದುವರೆಗೂ, ಯಾರು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಇದಿಷ್ಟು ಯಾವ್ಯಾವ ಫಾರಿನ್ ಅಸೆಟ್ ಇದ್ದರೆ ನೀವು ಡಿಕ್ಲೇರ್ ಮಾಡಬೇಕಾಗಿರೋ ಸ್ಕೆಡ್ಯೂಲ್ ಅಂತ ತಿಳಿಸ್ಕೊಳ್ಳೋಂಥ ಪ್ರಯತ್ನ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಡೀಟೇಲ್ ಆಗಿ ತೋರಿಸಿಲ್ಲ, ಆದರೆ ಯಾವ ಸ್ಕೆಡ್ಯೂಲ್ಗಳು ಕವರ್ ಆಗುತ್ತೆ ಅನ್ನೋದನ್ನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.